ಓಂ ಶಾಂತಿ. ಈ ದಿನ ಬಾಬ್ದಾದ ತಿಳಿಸ್ಕೊಡ್ತಿದ್ದಾರೆ, ಮಹಾ ಪಾಪಿ ಯಾರು, ಮಹಾ ಪಾಪ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣ ಆತ್ಮಗಳ ಸಂಕಲ್ಪಗಳಲ್ಲಾದ್ರೂ ವಿಕಾರಿ ದೃಷ್ಟಿ ಮತ್ತೆ ವಿಕಾರಿ ವೃತ್ತಿ ಇದ್ರೂ ಸಹ, ಅಂದ್ರೆ ಶರೀರವನ್ನ ನೋಡುವಂಥದ್ದು, ಆತ್ಮವನ್ನ ನೋಡೋದಿಲ್ಲ. ನನ್ನನ್ನ ನಾನು ಶರೀರ ಅಂತ ಭಾವಿಸ್ತಾ ಇತರರನ್ನು ಶರೀರ ಅಂತ ನೋಡ್ತಾ ಅವರ ನಾಮ ರೂಪಗಳಲ್ಲಿ ನಾವು ಬರ್ತಿರ್ತೀವಿ. ಅದು ಲೌಕಿಕ ಇರ್ಲಿ, ಅದು ಅಲೌಕಿಕ ಇರ್ಲಿ, ಯಾವುದೇ ಒಂದು ದೇಹದಾರಿಗಳನ್ನ ನೋಡುವಂಥದ್ದು. ನಾವು ಆ ಶರೀರವನ್ನ ನೋಡೋದ್ರ ಮೂಲಕ ವಿಕಾರಿ ಭಾವನೆ ಎನ್ನುವಂಥದ್ದು ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ ಅಲ್ವಾ. ಅದರಲ್ಲಿ ವಿಕಾರ ಅಂತಂದ್ರೆ ಎಲ್ಲ ವಿಕಾರಗಳು ಬಂದ್ಬಿಡತ್ತೆ. ಅದರಲ್ಲಿ ಯಾವುದಾದ್ರೂ ಕೂಡ ವಿಕಾರದ ಒಂದು ಭಾವನೆ ಉತ್ಪತ್ತಿ ಆಗತ್ತೆ. ಇಂತಹ ಭಾವನೆಯನ್ನ ನಾವು ಇಟ್ಕೊಂಡಿರ್ತೀವಿ, ಇಂತಹ ಒಂದು ದೃಷ್ಟಿ ನಮ್ಮಲ್ಲಿ ಇದೆ, ಶರೀರವನ್ನ ನೋಡುವಂಥದ್ದು ವಿಕಾರಿ ಭಾವನೆ, ವಿಕಾರಿ ದೃಷ್ಟಿ, ವಿಕಾರಿ ವೃತ್ತಿ, ಶರೀರವನ್ನ ನೋಡುವಂಥದ್ದು, ಶರೀರದ ಬಗ್ಗೆ ಸಂಕಲ್ಪಗಳನ್ನ ಮಾಡುವಂಥದ್ದು, ಯೋಚನೆಗಳನ್ನ ಮಾಡುವಂಥದ್ದು, ಇವೆಲ್ಲವೂ ಸಹ ನಾವು ಮಾಡ್ತಿದೀವಿ ಅಂದ್ರೆ ಮಹಾಪಾಪಿಯ ಒಂದು ಲಿಸ್ಟ್ ಅಲ್ಲಿ ನೀವು ಬಂದ್ಬಿಡ್ತೀರಾ ಅಂತ ಹೇಳ್ತಿದ್ದಾರೆ. ಅವರನ್ನ ಮಹಾಪಾಪಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಜೀವನದಲ್ಲಿ ತುಂಬಾ ದೊಡ್ಡ ಪಾಪ ಇಲ್ಲ ದೊಡ್ಡ ಮಚ್ಚೆ, ಕಲೆ ಅಂದ್ರೆ ಮಚ್ಚೆ ಯಾವುದು ಅಂದ್ರೆ ಈ ವಿಕಾರಿ ಭಾವನೆ. ಮೊದಲ ವಿಕಾರಿ ಭಾವನೆ ಯಾವ್ದು ಹೇಳಿ, ನಾನು ದೇಹ ಅಂದುಕೊಂಡು ಇತರರನ್ನು ದೇಹ ಅಂತ ನೋಡುವಂಥದ್ದು. ದೇಹದ ಬಗ್ಗೆ ನಾವು ದೇಹದ ಒಂದು ಭಾವನೆಯನ್ನು ನಾವು ಇಟ್ಕೊಳ್ಳುವಂಥದ್ದು. ಬ್ರಾಹ್ಮಣರು ಅಂದ್ರೆ ದಿವ್ಯ ಬುದ್ಧಿಯ ಒಂದು ವರದಾನ ಇರುವಂತವರಲ್ವಾ, ದಿವ್ಯ ನೇತ್ರದ ಒಂದು ವರದಾನವನ್ನ ಪಡ್ಕೊಂಡಿರುವಂತವರಲ್ವಾ ಬ್ರಾಹ್ಮಣರಂದ್ರೆ. ಮತ್ತೆ ದಿವ್ಯ ಬುದ್ಧಿ, ದಿವ್ಯ ನೇತ್ರದಿಂದ ಯಾವುದನ್ನ ನೋಡ್ತೀವಿ ನಾವು, ಆತ್ಮವನ್ನ ನೋಡ್ಬೇಕಾ ಇಲ್ಲ ಶರೀರವನ್ನ ನೋಡ್ಬೇಕಾ? ದಿವ್ಯ ಬುದ್ಧಿ, ದಿವ್ಯ ನೇತ್ರದಿಂದ ನಾವು ಯಾವುದನ್ನ ನೋಡ್ತೀವಿ? ಆತ್ಮವನ್ನೇ ತಾನೇ ನಾವು ನೋಡ್ತೀವಿ. ಆತ್ಮದಲ್ಲಿರೋ ದಿವ್ಯ ಗುಣಗಳನ್ನೇ ತಾನೇ ನಾವು ನೋಡ್ತೀವಿ. ಆತ್ಮದ ಒಂದು ದಿವ್ಯ ಗುಣಗಳ ಬಗ್ಗೆನೇ ನಾವು ಸಂಕಲ್ಪ ಇರ್ಲಿ, ಆ ಒಂದು ದೃಷ್ಟಿ ಎಲ್ಲ ಅದ್ರ ಕಡೆನೇ ಇರುತ್ತೆ. ಆತ್ಮದ ಕಡೆ, ಆತ್ಮದ ಒಂದು ಗುಣ ಸಂಸ್ಕಾರ ಏನಿರುತ್ತೆ ಅದ್ರ ಕಡೆನೇ ಇರುತ್ತೆ. ಬ್ರಾಹ್ಮಣರಿಗೆ ಇದು ದಿವ್ಯ ಬುದ್ಧಿ ವರದಾನ ಇದೆ, ದಿವ್ಯ ನೇತ್ರದ ವರದಾನ ಇದೆ. ಮತ್ತೆ ನಾವು ಅದರಿಂದ ನಾವು ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಇಂತಹ ದಿವ್ಯ ಬುದ್ಧಿ ಮತ್ತೆ ದಿವ್ಯ ನೇತ್ರವನ್ನ ಹೊಂದಿರುವಂತವರು ಅವರ ಬುದ್ಧಿಯಲ್ಲಿ ಸಂಕಲ್ಪದ ಮೂಲಕ ಆಗ್ಲಿ ಇಲ್ಲ ದಿವ್ಯ ನೇತ್ರದಿಂದ ಒಂದು ಸೆಕೆಂಡ್ಗೋಸ್ಕರ ಆದ್ರೂ ಕೂಡ ದೃಷ್ಟಿಯ ಮೂಲಕ ದೇಹವನ್ನ ಟಚ್ಚು ಸಹ ಮಾಡೋದಿಲ್ಲ. ಯಾರಿಗಾದ್ರೆ ದಿವ್ಯ ಬುದ್ಧಿ, ದಿವ್ಯ ನೇತ್ರ ವರದಾನದ ರೂಪದಲ್ಲಿ ಪಡ್ಕೊಂಡಿದ್ದಾರೋ ಅವರು ಬುದ್ಧಿಯಲ್ಲಿ ಸಂಕಲ್ಪದ ಮೂಲಕ ಆಗ್ಲಿ ದಿವ್ಯ ನೇತ್ರದಿಂದ ಒಂದು ಸೆಕೆಂಡ್ಗೋಸ್ಕರ ಆದ್ರೂ ಕೂಡ ದೃಷ್ಟಿಯ ಮೂಲಕ ದೇಹ ಅನ್ನೋ ಸರ್ಪವನ್ನ ಅವರು ತಾಕೋದಿಲ್ಲ. ದಿವ್ಯ ಬುದ್ಧಿಯ ಒಂದು ದಿವ್ಯ ನೇತ್ರದ ಒಂದು ಶುದ್ಧ ಆಹಾರ ಮತ್ತೆ ವ್ಯವಹಾರನೇ ಶುದ್ಧ ಸಂಕಲ್ಪಗಳು. ದಿವ್ಯ ಬುದ್ಧಿಯ ಒಂದು ದಿವ್ಯ ಬುದ್ಧಿ ಮತ್ತೆ ದಿವ್ಯ ನೇತ್ರದ ಶುದ್ಧ ಆಹಾರನೇ ಮತ್ತೆ ವ್ಯವಹಾರನೇ ಶುದ್ಧ ಸಂಕಲ್ಪಗಳು. ನಮ್ಮದು ವ್ಯರ್ಥ ಸಂಕಲ್ಪ ಬರುತ್ತಿದೆ, ವ್ಯರ್ಥ ದೃಷ್ಟಿ, ದೇಹವನ್ನ ನಾವು ನೋಡ್ತಿದೀವಿ, ಅದರ ಬಗ್ಗೆ ಸಂಕಲ್ಪಗಳು ಮಾಡ್ತಿದೀವಿ, ಅವರ ಬಗ್ಗೆ ಸಂಕಲ್ಪಗಳನ್ನ ಮಾಡ್ತಿದೀವಿ ಅಂದ್ರೆ ಅದು ಅಶುದ್ಧ ದೃಷ್ಟಿ, ಅಶುದ್ಧ ಸಂಕಲ್ಪಗಳು. ಒಂದು ವೇಳೆ ನಿಮ್ಮ ಶುದ್ಧ ಸಂಕಲ್ಪಗಳ ರೂಪಿ ಆಹಾರವನ್ನ ಅಂದ್ರೆ ಭೋಜನವನ್ನ ನೀವು ಬಿಟ್ಟು ಅಶುದ್ಧ ಆಹಾರವನ್ನ ನೀವು ಸ್ವೀಕಾರ ಮಾಡ್ತೀರಾ ಅಂದ್ರೆ, ಸಂಕಲ್ಪಗಳಲ್ಲಿ ವಶೀಭೂತರಾಗ್ಬಿಟ್ರೆ ನೀವು ಇಂತಹ ಅಪವಿತ್ರತೆ ಆಹಾರವನ್ನ ತಿನ್ನುವಂತವರು
ಅಪವಿತ್ರ ಆತ್ಮವಾಗಿ ಕರೆಸ್ಕೊಳ್ತಾರೆ. ಅಂದ್ರೆ ಮಹಾಪಾಪಿ, ಆತ್ಮಹತ್ಯೆ ಮಾಡ್ಕೊಂಡವರಾಗಿ ಕರೆಸ್ಕೊಂಡ್ಬಿಡ್ತಾರೆ. ಇದು ಆತ್ಮಹತ್ಯೆನೂ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಆತ್ಮವನ್ನ ಹತ್ಯೆ ಮಾಡ್ಕೊಳ್ಳೋ ತರ ಆಗ್ಬಿಡುತ್ತೆ ಇದು ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ಮಹಾಪಾಪ ಯಾವ್ದಾಗಿದೆ ಅಂತ? ನಾವು ದೇಹವನ್ನು ನೋಡೋದೇ ಮಹಾಪಾಪ ಅಂತ ಹೇಳ್ತಿದ್ದಾರೆ. ಅದು ಅಪವಿತ್ರತೆ, ಅಪವಿತ್ರ ಆತ್ಮಗಳು ಅಂತ ಹೇಳ್ತಿದ್ದಾರೆ. ಈಗ ನಾನು ಆತ್ಮವನ್ನ ಬಿಟ್ಟು ದೇಹ ಅಂತ ನನ್ನನ್ನು ನಾನು ತಿಳ್ಕೊಳ್ತಿದ್ದೀನಿ, ಇತರರನ್ನು ನಾನು ದೇಹ ಅಂತ ನೋಡ್ತಿದ್ದೀನಿ ಅಂತಂದ್ರೆ ಆತ್ಮವನ್ನ ಹತ್ಯೆ ಮಾಡ್ದಂಗೆ ಅಂತ ಹೇಳ್ತಿದ್ದಾರೆ. ನೀವು ದೇಹವನ್ನ ನೋಡಿ ದೇಹದ ಬಗ್ಗೆ ನೀವು ಸಂಕಲ್ಪ ಮಾಡ್ತಿದ್ದೀರಾ, ಅವರ ನಾಮರೂಪಗಳಲ್ಲಿ ಬರ್ತಿದ್ದೀರಾ, ದೇಹದ ಪಾತ್ರವನ್ನ ನೀವು ನೋಡ್ತಿದ್ದೀರಾ ಅಂತಂದ್ರೆ ನೀವು ಅಶುದ್ಧ ಸಂಕಲ್ಪಗಳನ್ನ ನೀವು ಸ್ವೀಕಾರ ಮಾಡ್ತಿದ್ದೀರಾ. ಅಂದ್ರೆ ಅಶುದ್ಧ ಆಹಾರವನ್ನ ನೀವು ಮನಸ್ಸು ಬುದ್ಧಿಗೆ ಕೊಡ್ತಿದ್ದೀರಾ. ಅಂದ್ರೆ ಅದು ಅಶುದ್ಧ ಆಹಾರ, ಅಪವಿತ್ರವಾದ ಆಹಾರ. ಅಂತವರು ಅಪವಿತ್ರ ಆತ್ಮ ಆಗಿರ್ತಾರೆ. ಅಂದ್ರೆ ಏನು? ಮಹಾಪಾಪ ಮಾಡುವಂತವರಾಗಿ ಮಹಾಪಾಪಿಯಾಗಿರ್ತಾರೆ. ಇದೇ ಮಹಾಪಾಪ ಅಂತ ಹೇಳ್ತಿದ್ದಾರೆ. ಬಾಬಾ ನಮಗೆ ದಿವ್ಯ ಚಕ್ಷು ಕೊಟ್ಟಿದ್ದಾರೆ ಅಲ್ವಾ, ಮೂರನೇ ಕಣ್ಣು ಕೊಟ್ಟಿದ್ದಾರೆ, ದಿವ್ಯ ಬುದ್ಧಿ, ದಿವ್ಯ ನೇತ್ರ ಕೊಟ್ಟಿದಾರಲ್ಲ, ಆ ಕಣ್ಣಿಂದನೇ ನಾವು ನೋಡ್ಬೇಕು. ಬುದ್ಧಿ ಕಣ್ಣಿಂದನೇ ನಾವು ಇತರರನ್ನ ಆತ್ಮ ಅಂತ ನಾವು ನೋಡ್ಬೇಕು. ಜಾಸ್ತಿ ನಾವು ಬಳಸಬೇಕಾಗಿರುವಂತಹ ಕಣ್ಣು ಈ ಮೂರನೇ ಕಣ್ಣೇ. ನಾವು ಬ್ರಾಹ್ಮಣ ಆತ್ಮಗಳಾದ್ಮೇಲೆ ಬ್ರಾಹ್ಮಣರಿಗೇನೆ, ನಮಗೇನೆ ಈಗ ಈ ಮೂರನೇ ಕಣ್ಣು ಪ್ರಾಪ್ತಿಯಾಗಿರುವಂಥದ್ದು ಬಾಬಾರವರ ಮೂಲಕ. ಈ ಸಂಗಮ ಯುಗದಲ್ಲಿ ನಾವು ಅರ್ಧಕಲ್ಪದಿಂದ ನಾವು ದೇಹಾಭಿಮಾನದಲ್ಲೇ ಬಂದಿದ್ದೀವಿ. ಈ ಸ್ಥೂಲ ಕಣ್ಣುಗಳಿಂದನೇ ನಾವು ನೋಡ್ತಾ ಬಂದಿದ್ದೀವಿ. ಕುರುಡರಾಗಿದ್ವಿ ನಾವು, ಮೂರನೇ ಕಣ್ಣು ಕ್ಲೋಸ್ ಆಗಿತ್ತು, ಕುರುಡರಾಗಿದ್ವಿ. ಈಗ ಬಾಬಾ ಕೊಟ್ಟಿದ್ದಾರೆ. ನಾವು ಹೆಚ್ಚೆಚ್ಚು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಇರ್ತಾ ಇತರರನ್ನು ನಾವು ಆತ್ಮ ಅಂತ ನೋಡ್ತಿದ್ದೀವಿ. ಆತ್ಮದ ಗುಣಗಳನ್ನ ನೋಡ್ತಿದ್ದೀವಿ, ಆತ್ಮದ ಸಂಸ್ಕಾರಗಳನ್ನ ನೋಡ್ತಿದ್ದೀವಿ. ಶುದ್ಧ ಸಂಸ್ಕಾರಗಳು, ಆತ್ಮದ ಒಂದು ಪಾತ್ರ ಏನಿದೆ, ಶುದ್ಧವಾದಂತಹ ಒಂದು ಪಾತ್ರ, ಅದನ್ನೇ ನಾವು ನೋಡ್ತಿದ್ದೀವಿ. ಈಗ ಶುದ್ಧವಾದ ಪಾತ್ರ ಆತ್ಮ ಎಲ್ಲಿ ಮಾಡುತ್ತೆ? ಸತ್ಯ ತ್ರೇತಾಯುಗದಲ್ಲಿ ಮಾಡುತ್ತೆ. ಅಷ್ಟೇ ನಾವು ನೋಡ್ಬೇಕಾದ್ರೆ ಈ ದ್ವಾಪರ ಕಲಿಯುಗದ ಸಂಸ್ಕಾರಗಳು, ಆ ದೇಹಾಭಿಮಾನ ಅದು ಬರಬಾರದು. ಅದು ಮಹಾಪಾಪ, ಅದು ಅಪವಿತ್ರತೆ, ಇದು ಆತ್ಮ ಹತ್ಯೆ ಅಂತ ಹೇಳ್ತಿದ್ದಾರೆ ಬಾಬಾ. ವರದಾನದ ರೂಪದಲ್ಲಿ ನಮಗೆ ದಿವ್ಯ ಬುದ್ಧಿ, ದಿವ್ಯ ನೇತ್ರ ನಮಗೆ ಸಿಕ್ಕಿದೆ. ಅದನ್ನು ನಾವು ಬಳಸ್ಬೇಕಲ್ಲ. ಎಷ್ಟು ನಾವು ಬಳಸ್ತಾ ಹೋಗ್ತೀವಿ ಅದರ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಸಹಜವಾಗಿ, ಅದು ನಿರಂತರವಾಗಿ ಆ ದೃಷ್ಟಿ ಇರುತ್ತೆ ಕೂಡ. ಅಂದ್ರೆ ನ್ಯಾಚುರಲ್ ನೇಚರ್ ಆಗ್ಬಿಡತ್ತೆ ಆ ದೃಷ್ಟಿ. ಯಾಕಂದ್ರೆ ನಾವು ಅರ್ಧಕಲ್ಪದಿಂದ ದೇಹಾಭಿಮಾನದ ದೃಷ್ಟಿಯನ್ನು ನಾವು ಅಭ್ಯಾಸ ಮಾಡ್ಕೊಂಡ್ ಬಂದಿದೀವಿ. ಅದು ನಮಗೆ ಈಸಿ ನೇಚರ್ ಆಗ್ಬಿಟ್ಟಿದೆಯಲ್ಲ. ಇದು ಹಾಗೇನೆ, ಇದನ್ನ ನಾವು ಅಭ್ಯಾಸ ಮಾಡೋದ್ರಿಂದ ನಮಗೆ ಸಹಜವಾಗಿ ಇದು ನಮಗೆ ಸ್ಮೃತಿಯಲ್ಲಿರುತ್ತೆ. ಅದೇ ಒಂದು ದೃಷ್ಟಿ, ಆ ವೃತ್ತಿ ಕೂಡ ಇರತ್ತೆ. ಅದಕ್ಕೆ ಹೇಳ್ತಿದ್ದಾರೆ ನೋಡಿ, ಬ್ರಾಹ್ಮಣ ಆತ್ಮ ಸಂಕಲ್ಪಗಳಲ್ಲಾಗ್ಲಿ ವಿಕಾರಿ ದೃಷ್ಟಿ ಮತ್ತೆ ವೃತ್ತಿ ಇಟ್ಕೊಳ್ಳುತ್ತೆ ಅಂದ್ರೆ ಶರೀರವನ್ನ ನೋಡ್ತಾ ಇದೆ ಅಂದ್ರೆ ಸಂಕಲ್ಪದ ಮೂಲಕನೂ ಕೂಡ. ಈಗ ಸಂಕಲ್ಪದಲ್ಲಿನೂ ಕೂಡ ನಾವು ದೇಹದಾರಿಗಳ ಸ್ಮೃತಿ, ಅವ್ರ ಬಗ್ಗೆ ನಾವು ಸಂಕಲ್ಪ ಮಾಡ್ತೀವಿ, ದೇಹದಾರಿ ಸ್ಮೃತಿ ಬರುತ್ತೆ, ಅವರ ಬಗ್ಗೆ ನಾವು ಸಂಕಲ್ಪ ಮಾಡ್ತೀವಿ. ಮತ್ತೆ ಆ ಶರೀರದ ಮೂಲಕ ವಿಕಾರಿ ಭಾವನೆ ಎನ್ನುವಂಥದ್ದು ಉತ್ಪತ್ತಿ ಆಗತ್ತೆ. ಆಗ ಅದು ಮಹಾಪಾಪ. ಅದರ ಲಿಸ್ಟಲ್ಲಿ ನೀವು ಬಂದ್ಬಿಡ್ತೀರಾ, ಮಹಾಪಾಪಿಗಳಾಗ್ಬಿಡ್ತೀರಾ ನೀವು ಅಂತ ಹೇಳ್ತಿದ್ದಾರೆ. ಎಷ್ಟು ಬಾಬಾ ಎಷ್ಟು ಆಳವಾಗಿ ನಮಗೆ ಎಲ್ಲ ತಿಳಿಸ್ತಿರ್ತಾರೆ ಅಲ್ವಾ. ಅದಕ್ಕೇನೆ ಆತ್ಮ ಅಂತ ನೋಡ್ಬೇಕು, ನಮ್ಮನ್ನ ಆತ್ಮ ಅಂತ ತಿಳಿಬೇಕು, ಇತರರನ್ನ ದೇಹ ಅಂತ ನೋಡಬಾರ್ದು. ಇವರು ಸ್ತ್ರೀ, ಇವರು ಪುರುಷ ಅನ್ನೋದು ನೋಡಬಾರ್ದು. ಅದು ಪಾಪ, ಅದು ಕೂಡ ಪಾಪ ಆಗ್ಬಿಡತ್ತೆ. ಅಂದ್ರೆ ಇದು ನಾವು ಅವರಿಗೆ ಕೊಡುವಂತಹ ಶಾಪ ಆಗ್ಬಿಡತ್ತೆ. ಪಾಪದ ಜೊತೆಗೆ ಶಾಪನೂ ಆಗ್ಬಿಡತ್ತೆ. ನಾವು ದೇಹ ಅಂತ ನಮ್ಮನ್ನ ನಾವು ತಿಳ್ಕೊಳ್ತೀವಿ ಅಂದ್ರೆ ನಮಗ ನಾವು ಶಾಪ ಹಾಕೊಂಡಂಗೆ. ಯಾಕೆ ಅಂದ್ರೆ ಅದು ನಮಗೂ ಪಾಪ ಆಗತ್ತೆ, ಡಬಲ್ ಪಾಪ ಆಗುತ್ತೆ. ಇತರರನ್ನ ದೇಹ ಅಂತ ನೋಡೋದು ಮತ್ತೆ ನಮ್ಮನ್ನ ನಾವು ದೇಹ ಅಂತ ನೋಡುವಂಥದ್ದು ಡಬಲ್ ಪಾಪ ಆಗ್ಬಿಡತ್ತೆ. ಯಾಕೆಂದ್ರೆ ನಾನು ದೇಹ ಅಂದ್ಕೊಳ್ತೀನಿ ಅಂದ್ರೆ ದೇಹದ ಒಂದು ಅಭಿಮಾನ,
ಅದರ ಸಂಸ್ಕಾರ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇತರರನ್ನ ನಾವು ದೇಹ ಅಂತ ನೋಡ್ತೀವಿ ಅಂತಂದಾಗ ಅವರಲ್ಲಿರುವಂತಹ ದೇಹದ ಒಂದು ಅಭಿಮಾನದ ಸಂಸ್ಕಾರ ಅವರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಮಹಾಪಾಪನೇ ಅಲ್ವಾ, ನಾವು ಮಹಾಪಾಪಿನೇ ಆಗ್ತೀವಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಕಲ್ಪದಲ್ಲೂ ದೇಹದ ಬಗ್ಗೆ ಬರಬಾರ್ದು, ವೃತ್ತಿಯಲ್ಲೂ ಯೋಚನೆಗಳಲ್ಲೂ ಬರಬಾರ್ದು, ವಿಚಾರಗಳಲ್ಲಿ ಕೂಡ ದೃಷ್ಟಿ ಇರಬಾರ್ದು, ಆ ಭಾವನೆ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಅದು ತಿಳಿಸ್ತಿದ್ದಾರೆ ಅಲ್ವಾ ನೋಡಿ. ದಿವ್ಯ ಬುದ್ಧಿಯ ಇಲ್ಲ ದಿವ್ಯ ನೇತ್ರದ ಶುದ್ಧ ಆಹಾರ, ದಿವ್ಯ ಬುದ್ಧಿ ದಿವ್ಯ ನೇತ್ರದ ಶುದ್ಧ ಆಹಾರನೇ ವ್ಯವಹಾರ. ದಿವ್ಯ ನೇತ್ರ ದಿವ್ಯ ಬುದ್ಧಿಯ ಶುದ್ಧ ಆಹಾರ ಮತ್ತೆ ವ್ಯವಹಾರ ಶುದ್ಧ ಸಂಕಲ್ಪಗಳು. ಶುದ್ಧ ಸಂಕಲ್ಪಗಳೇ, ವ್ಯರ್ಥ ಸಂಕಲ್ಪಗಳು ನಡಿಬಾರ್ದು. ದೇಹಾಭಿಮಾನಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳು ನಡಿಬಾರ್ದು. ಈ ಒಂದು ಶುದ್ಧ ಸಂಕಲ್ಪಗಳ ರೂಪಿ ಆಹಾರವನ್ನೇ ನಾವು ಭೋಜನವಾಗಿ ಸ್ವೀಕಾರ ಮಾಡಬೇಕು. ಅಶುದ್ಧ ಸಂಕಲ್ಪಗಳ ಆಹಾರವನ್ನ ನಾವು ಸ್ವೀಕಾರ ಮಾಡಬಾರದು. ಇದು ಅಪವಿತ್ರತೆಯ ಒಂದು ಆಹಾರ ಅಂತ ತಿಳಿಸ್ಕೊಡ್ತಿದ್ದಾರೆ ಬಾಬಾ. ನಾವು ಅವರನ್ನ ದೇಹ ಅಂತ ನೋಡ್ತೀವಿ ಅಂದ್ರೆ ಅಲ್ಲಿ ಅವ್ರ ಬಗ್ಗೆ ದೇಹದ ಬಗ್ಗೆನೇ ಸಂಕಲ್ಪಗಳು ಅಲ್ವಾ, ಅದೇ ದೃಷ್ಟಿ ಇರುತ್ತೆ. ಅದೇ ರೀತಿ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ, ವ್ಯವಹರಿಸ್ತಿರ್ತೀವಿ ಅವ್ರ ಜೊತೆ ಅಲ್ವಾ. ನಮ್ಮ ವ್ಯವಹಾರನೂ ಕೂಡ ಅದರಿಂದನೇ ಕೂಡಿರುತ್ತೆ, ದೇಹಾಭಿಮಾನದಿಂದ. ಮತ್ತೆ ಅವೆಲ್ಲನೂ ಕೂಡ ಅಶುದ್ಧ ಆಹಾರನೇ. ನಾವು ಅದೆಲ್ಲ ಬುದ್ಧಿಗೆ ಮನಸ್ಸಿಗೆ ಅದನ್ನೇ ತುಂಬಿಕೊಳ್ತಿರ್ತೀವಿ, ಮತ್ತೆ ಅಶುದ್ಧನೇ ಅಲ್ವಾ, ಅದು ಅಪವಿತ್ರತೆನೇ ಅಲ್ವಾ, ಅದು ಮಹಾಪಾಪನೇ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ ನೋಡಿ. ಈ ಮುರುಳಿ 19 ಮತ್ತೆ 9/75 1975 ಈ ವಿಷಯದ ಬಗ್ಗೆ ಬಾಬಾ ತಿಳಿಸಿದ್ದಾರೆ. ಬೇಕಾದ್ರೆ ನೀವು ಅವ್ಯಕ್ತವಾಣಿನ ನೀವು ತೆಗೆದು ಫುಲ್ ಓದ್ಬೋದು ಸಹ. ಮತ್ತೆ ತಿಳಿಸ್ತಿದ್ದಾರೆ 4 ಜುಲೈ 1974 ಈಶ್ವರೀಯ ಮರ್ಯಾದೆಗಳ ಒಂದು ವಿಶೇಷತೆ ಬಗ್ಗೆ ತಿಳಿಸಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ನೋಡಿ, ಅಮೃತ ವೇಳೆಯಿಂದ ಯಾವ್ದಾದ್ರೂ ನೀವು ಈಶ್ವರೀಯ ಮರ್ಯಾದೆಗಳನ್ನ ನೀವು ಅಂದ್ರೆ ಯಾವ್ದಾದ್ರು ನೀವು ಪಾಲಿಸ್ತಿದ್ದೀರಲ್ಲ, ಅಮೃತ ವೇಳೆಯಿಂದ ಯಾವ್ದಾದ್ರೂ ಈಶ್ವರೀಯ ಮರ್ಯಾದೆಗಳು ತಯಾರಾಗಿದವೋ, ಮತ್ತೆ ಎಷ್ಟು ಮರ್ಯಾದೆಗಳನ್ನ ನೀವು ಉಲ್ಲಂಘನೆ ಮಾಡ್ತಿದ್ದೀರಾ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಈಶ್ವರಿಯ ಒಂದು ಮರ್ಯಾದೆಗಳು ನಿಯಮಗಳು ಏನೇನಿದಾವೆ ಅನ್ನೋದು ನಿಮಗೆ ಗೊತ್ತು. ಅದರಲ್ಲಿ ನೀವು ಯಾವ್ಯಾವ್ದನ್ನ ನೀವು ಉಲ್ಲಂಘನೆ ಮಾಡ್ತಿದ್ದೀರಾ, ಯಾವ್ಯಾವ ಒಂದು ಮರ್ಯಾದೆ ಮೇಲೆ ನೀವು ನಡೀತಿದ್ದೀರಾ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಒಂದೊಂದು ಮರ್ಯಾದೆಗೆ ಪ್ರಾಪ್ತಿಯ ಒಂದು ಮಾರ್ಕ್ಸ್ ಕೂಡ ಇರುತ್ತೆ. ನೀವು ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೂ ಈಶ್ವರಿಯ ನಿಯಮಗಳು ಮರ್ಯಾದೆಗಳು ಇದಾವಲ್ಲ, ಆ ಒಂದೊಂದು ನಿಯಮಕ್ಕೂ ಒಂದೊಂದು ಮರ್ಯಾದೆಗೂ ಪ್ರಾಪ್ತಿ ಇದೆ, ಮಾರ್ಕ್ಸ್ ಇದೆ. ಆ ಮರ್ಯಾದೆಗೂ ಪ್ರಾಪ್ತಿ ಇದೆ, ಜೊತೆಗೆ ಅದಕ್ಕೆ ಮಾರ್ಕ್ಸು ಇರುತ್ತೆ. ಮತ್ತೆ ಹಿಂದೆನೆ ನೀವು ಆ ಮರ್ಯಾದೆಯ ಮೇಲೆ ನೀವು ನಡೆದಿಲ್ಲ, ಉಲ್ಲಂಘನೆ ಮಾಡಿದ್ರಿ ಅಂದ್ರೆ ತಲೆಯ ಮೇಲೆ ಪಾಪದ ಭಾರದ ಒಂದು ಬೋಜ ಅಂತ ಹೇಳ್ತಾರಲ್ಲ, ಪಾಪದ ಭಾರದ ಒಂದು ಖಾತೆನೂ ಕೂಡ ಇರುತ್ತೆ. ಮತ್ತೆ ಯಾವ ಮರ್ಯಾದೆಗಳನ್ನಾದ್ರೂ ನೀವು ಸಾಧಾರಣವಾಗಿ ಭಾವಿಸ್ತಿದ್ದೀರೋ ಅವುಗಳಿಗೆ ಪ್ರಾಪ್ತಿ ಮತ್ತೆ ಭಾರದ ಒಂದು ಖಾತೆನೂ ಕೂಡ ಇರುತ್ತೆ. ನೀವು ಸಾಧಾರಣ ಅಂತ ನೀವು ಭಾವಿಸ್ಬೋದು ಈಶ್ವರೀಯ ಮರ್ಯಾದೆಗಳನ್ನ, ಆದ್ರೆ ಅವುಗಳಿಗೆ ಪ್ರಾಪ್ತಿನೂ ಇರುತ್ತೆ ಮತ್ತೆ ಅಪ್ರಾಪ್ತಿನೂ ಇರುತ್ತೆ. ಅಂದ್ರೆ ಏನು, ಭಾರ ಅಂದ್ರೆ ಪಾಪದ ಖಾತೆಯಲ್ಲಿ ಜಮಾನು ಆಗುತ್ತೆ, ಪ್ರಾಪ್ತಿಯ ಖಾತೆಯಲ್ಲೂ ಕೂಡ ಜಮಾ ಆಗ್ತಾ ಇರತ್ತೆ. ಅಂದ್ರೆ ನಾವು ನಡ್ಕೊಂಡ್ವಿ ಅಂದ್ರೆ ಚೆನ್ನಾಗಿ, ಉಲ್ಲಂಘನೆ ಮಾಡದೆ ಪ್ರಾಪ್ತಿ ಖಾತೆ, ಇಲ್ಲ ನಾವು ಉಲ್ಲಂಘನೆ ಮಾಡ್ತಿದೀವಿ ಅಂತಂದ್ರೆ ಏನ್ ಹೇಳ್ತಿದ್ದಾರೆ, ಅದು ಪಾಪದ ಖಾತೆ, ಭಾರದ ಒಂದು ಖಾತೆಯಲ್ಲಿ ಜಮಾ ಆಗ್ಬಿಡತ್ತೆ. ಅದನ್ನು ಹೇಳ್ತಾರೆ ನೋಡಿ, ಸಂಕಲ್ಪ, ಸಮಯ ಮತ್ತೆ ಶಕ್ತಿಗಳ ಒಂದು ಖಜಾನೆಗಳನ್ನ ವ್ಯರ್ಥ ಮಾಡೋದ್ರ ಮೂಲಕ ವ್ಯರ್ಥದ ಒಂದು ಭಾರ, ಪಾಪದ ಭಾರ ತಯಾರಾಗತ್ತೆ. ಈ ಸಂಗಮ ಯುಗದ ಖಜಾನೆಗಳಲ್ವಾ ಇವು, ಸಂಕಲ್ಪ, ಸಮಯ, ಶಕ್ತಿಗಳು, ಇವೆಲ್ಲ ಖಜಾನೆಗಳು. ನಾವು ದೇಹಾಭಿಮಾನದಲ್ಲಿ ಬಂದು ಸಮಯವನ್ನ ನಾವು ವ್ಯರ್ಥ ಮಾಡ್ತಿದೀವಿ, ಸಂಕಲ್ಪಗಳನ್ನ ವ್ಯರ್ಥ ಮಾಡ್ತಿದೀವಿ, ಶಕ್ತಿಗಳನ್ನ ನಾವು ವ್ಯರ್ಥ ಮಾಡ್ತಿದೀವಿ ಅಂದ್ರೆ ಏನಾಗುತ್ತೆ, ಅದರ ಒಂದು ಭಾರ ತಯಾರಾಗುತ್ತೆ, ಪಾಪದ ಭಾರ.
ಅದು ಪಾಪದ ಖಾತೆಯಲ್ಲಿ ಜಮಾ ಆಗುತ್ತೆ ಅದು ಅಂತ ಹೇಳ್ತಿದ್ದಾರೆ. ಸಂಕಲ್ಪನೂ ನಾವು ವ್ಯರ್ಥವಾಗಿ ಕಳಿಬಾರ್ದು. ಒಂದು ಸೆಕೆಂಡು ಸಮಯವನ್ನ ನಾವು ವ್ಯರ್ಥವಾಗಿ ಕಳಿಬಾರ್ದು. ಬಾಬಾರವರ ಶಕ್ತಿಗಳನ್ನ ನಾವು ವ್ಯರ್ಥವಾಗಿ ಕಳಿಬಾರ್ದು. ಯಾವಾಗ ಅದು ವ್ಯರ್ಥವಾಗುತ್ತೆ? ದೇಹಾಭಿಮಾನದಲ್ಲಿ ಬಂದಾಗ ಅದು ವ್ಯರ್ಥವಾಗುತ್ತೆ. ನೋಡಿ, ಅದನ್ನ ಹೇಳ್ತಾರೆ, ನೀವು ಹೇಗಾದ್ರೆ ಯಜ್ಞದಲ್ಲಿ ಯಾವ್ದಾದ್ರು ಸ್ಥೂಲ ವಸ್ತುಗಳಿರುತ್ತೆ, ಅನ್ನನೂ ಇರುತ್ತೆ ಅಲ್ವಾ, ನಾವು ತಿನ್ನೋ ಆಹಾರ. ನೀವು ತಿನ್ನೋ ಆಹಾರ ಭೋಜನವನ್ನ ವ್ಯರ್ಥ ಮಾಡಿದ್ರೆ ಭೋಜ ತಯಾರಾಗುತ್ತೆ ಅಂತ ನೀವು ಹೇಳ್ತೀರ ತಾನೆ. ಹಂಗೇನೆ ಈ ಮರುಜೀವ ಜನ್ಮದ ಒಂದು ಸಮಯ. ನೀವು ಶೂದ್ರ ಜನ್ಮದಲ್ಲಿದ್ರಿ, ಈಗ ನಿಮಗೆ ಮರುಜೀವ ಜನ್ಮ ಸಿಕ್ಕಿದೆ, ಬ್ರಾಹ್ಮಣ ಆತ್ಮಗಳಾಗಿದ್ದೀರಾ. ಈ ಸಮಯ ನೀವು ಬ್ರಾಹ್ಮಣರಾದ್ಮೇಲೆ, ಬಾಬಾರವ್ರ ಮಕ್ಕಳಾದ್ಮೇಲೆ ನಿಮಗಿರುವಂತಹ ನಿಮ್ಮ ಜೀವನದ ಸಮಯ ಏನಿದೆ, ಬಾಬಾ ವಿಶ್ವ ಸೇವೆಗೋಸ್ಕರ ಕೊಟ್ಟಿದ್ದಾರೆ. ಆ ಸಮಯ ಏನಕ್ಕೋಸ್ಕರ ಕೊಟ್ಟಿದ್ದಾರೆ? ವಿಶ್ವ ಸೇವೆಗೋಸ್ಕರ ಕೊಟ್ಟಿದ್ದಾರೆ. ಸರ್ವ ಶಕ್ತಿಗಳು ಸ್ವಯಂಗೋಸ್ಕರ ಕೊಟ್ಟಿದ್ದಾರೆ, ಮತ್ತೆ ವಿಶ್ವ ಕಲ್ಯಾಣಾರ್ಥವಾಗಿ ಕೊಟ್ಟಿದ್ದಾರೆ ಸರ್ವಶಕ್ತಿಗಳನ್ನ. ಮತ್ತೆ ಮನಸ್ಸು ಶುದ್ಧ ಸಂಕಲ್ಪಗಳು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಮನಸ್ಸನ್ನ ವ್ಯರ್ಥ ಸಂಕಲ್ಪಗಳು ಮಾಡೋದಕ್ಕಲ್ಲ. ಸರ್ವಶಕ್ತಿಗಳನ್ನ ನೀವು ವ್ಯರ್ಥವಾಗಿ ಕಳೆದು ಕೊಟ್ಟಿಲ್ಲ. ಅದು ನಿಮ್ಮ ಒಂದು ಕಲ್ಯಾಣಕ್ಕೆ, ವಿಶ್ವ ಒಂದು ಕಲ್ಯಾಣಕ್ಕೆ ಕೊಟ್ಟಿರುವಂತದ್ದು. ನಿಮ್ಮ ಒಂದು ಬ್ರಾಹ್ಮಣ ಜೀವನದ ಸಮಯನೇ ವಿಶ್ವ ಸೇವೆಗೋಸ್ಕರ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ನೀವೆಲ್ಲರೂ ತನುವು, ಮನಸ್ಸು, ಧನ ಏನಾದ್ರೂ ನೀವು ಕೊಟ್ಟಿದ್ದೀರೋ ಅವು ನಿಮ್ಮದ ಕೇಳ್ತಿದ್ದಾರೆ. ನೀವೆಲ್ಲರೂ ತನುವು, ಮನಸ್ಸು, ಧನ ಏನಾದ್ರೆ ಅಂದ್ರೆ ಈಗ ನಾವೇನ್ ಹೇಳ್ತೀವಿ, ಬಾಬಾ ಎಲ್ಲ ನಿನ್ನದೇ, ನನ್ನ ಶರೀರ ನಿನ್ನದೇ, ಮನಸ್ಸು ನಿನ್ನದೇ, ಧನ ನಿನ್ನದೇ, ಸಂಬಂಧಗಳು ನಿನ್ನದೇ, ಎಲ್ಲಾನು ನಿನ್ನದೇ ಅಂತ ನಾವು ಹೇಳ್ತೀವಿ ಅಲ್ವಾ. ಈಗ ನಾವು ಮರುಜೀವ ಜನ್ಮ ತಗೊಂಡಿದೀವಿ, ಬಾಬಾ ಎಲ್ಲ ನಾನ್ ನಿಮಗ್ ಕೊಟ್ಟಿದ್ದೀನಿ ಅಂತ ಬೇರೆ ಹೇಳ್ತಿದ್ದಾರೆ, ಬಾಡಿಗೆ ಆಗಿ, ಲೋನ್ ಆಗಿ. ಮತ್ತೆ ಅವೆಲ್ಲ ನಮ್ಮದ? ಬಾಬಾರವರಿಗೆ ನೀವು ಎಲ್ಲ ನಿನ್ನದೇ ಅಂತ ಅರ್ಪಣೆ ಮಾಡಿದ್ರಿ ಅಂದ್ರೆ ಬಾಬಾರವ್ರದ್ದು ಆಗೋಯ್ತಲ್ವಾ ಅದು. ಬಾಬಾ ಮತ್ತೆ ಅವುಗಳನ್ನ ವಿಶ್ವ ಸೇವೆಗೋಸ್ಕರ ಕೊಟ್ಟಿದ್ದಾರೆ. ನೀವು ಕೊಟ್ರಿ ನೀವು ಬಾಬಾರವ್ರಿಗೆ, ಬಾಬಾ ಎಲ್ಲ ನಿನ್ನದು ಅಂತ ನೀವು ಅರ್ಪಣೆ ಮಾಡಿದ್ರಿ. ಬಾಬಾ ಅದನ್ನ ಏನಕ್ಕೋಸ್ಕರ ಕೊಟ್ರು? ಮತ್ತೆ ವಾಪಸ್ ನಿಮ್ಮ ಹತ್ರನೇ ಇರುತ್ತೆ. ಅದು ಯಾಕಿರುತ್ತೆ? ಅದು ವಿಶ್ವ ಸೇವೆಗೋಸ್ಕರ. ಮತ್ತೆ ಅವುಗಳನ್ನ ವಿಶ್ವ ಸೇವೆಗೋಸ್ಕರ ಕೊಟ್ಟಿದ್ದಾರೆ. ಶ್ರೇಷ್ಠ ಸಂಕಲ್ಪಗಳಿಂದ ವಾಯುಮಂಡಲವನ್ನ ಮತ್ತೆ ವಾತಾವರಣವನ್ನ ಶುದ್ಧ ಮಾಡೋದಕ್ಕೆ ಮನಸ್ಸನ್ನ ಕೊಟ್ಟಿದ್ದಾರೆ ನಿಮಗೆ. ನಿಮ್ಮ ಹತ್ರ ಈಗ ಮನಸ್ಸಿದೆ, ಬಾಬಾ ಈ ಮನಸ್ಸು ನಿನ್ನದು ಅಂತೀವಿ, ಬಟ್ ಅದು ನಮ್ಮ ಹತ್ರನೇ ಇದೆ. ಬಟ್ ಯಾಕಿದೆ? ಅದನ್ನ ಬಾಬಾ ಸ್ವೀಕಾರ ಮಾಡಿ ಆ ಮನಸ್ಸಿಂದ ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಿ ವಿಶ್ವದಲ್ಲಿ ವಾಯುಮಂಡಲ ಅಂತಹ ಒಂದು ವಾತಾವರಣ, ಶ್ರೇಷ್ಠ ಸಂಕಲ್ಪಗಳಿಂದ ವಾಯುಮಂಡಲ ಮತ್ತೆ ವಾತಾವರಣವನ್ನು ಶುದ್ಧವಾಗಿ ತಯಾರು ಮಾಡೋದಕ್ಕೆ ಮನಸ್ಸನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಈಶ್ವರ ಕೊಟ್ಟಿರುವಂತಹ ಈಶ್ವರನ ಒಂದು ವಸ್ತು ಆಗ್ಲಿ, ಮನಸ್ಸನ್ನ ಅಂದ್ರೆ ಈಶ್ವರನ ಕೊಟ್ಟಿರುವಂತ ಈಶ್ವರನ ವಸ್ತು ಆಗಿರುವಂತ ಮನಸ್ಸನ್ನ ವ್ಯರ್ಥವಾಗಿ ನೀವು ಉಪಯೋಗಿಸ್ತಿದ್ದೀರಾ. ವ್ಯರ್ಥ ಸಂಕಲ್ಪಗಳಲ್ಲಿ, ವ್ಯರ್ಥ ಯೋಚನೆಗಳಲ್ಲಿ ನೀವೇನಾದ್ರೂ ವ್ಯರ್ಥವಾಗಿ ಮನಸ್ಸನ್ನ ದೇಹಾಭಿಮಾನದಲ್ಲಿ ಬಂದು ನೀವು ಆ ಮನಸ್ಸನ್ನ ನೀವು ಉಪಯೋಗಿಸ್ತಿದ್ದೀರಾ ಅಂತಂದ್ರೆ ಅದು ಪಾಪದ ಭಾರ ಆಗಲ್ವಾ? ಬೋಜ ಆಗಲ್ವಾ? ಬಾಬ್ದಾದಾರವರಿಗೆ ಕೂಡ ಈಗ್ಲೇ ಎಲ್ಲರನ್ನ ಸಂಪೂರ್ಣ ಮಾಡ್ಬೇಕು ಅನ್ನೋ ದಯೆ ಬರುತ್ತೆ. ಆದ್ರೆ ನಿಮ್ಮನ್ನೆಲ್ಲ ನೋಡಿ, ಇದೆಲ್ಲ ನೋಡ್ಬಿಟ್ಟು ನನಗೆ ದಯೆನೂ ಬರುತ್ತೆ. ಆದ್ರೆ ರಚಯಿತ ಕೂಡ ಮರ್ಯಾದೆಗಳಲ್ಲಿ ಇಲ್ಲ ಈಶ್ವರೀಯ ನಿಯಮಗಳಲ್ಲಿ ಬಂಧಿತರಾಗಿದ್ದಾರೆ, ಡ್ರಾಮಾದಲ್ಲಿ ಬಂಧಿತರಾಗಿದ್ದಾರೆ. ಅದು ಫಿಕ್ಸ್ ಇದೆ. ಅದು ಡ್ರಾಮಾನುಸಾರವಾಗಿನೇ ಬಾಬಾನು ನಡಿಬೇಕಾಗತ್ತೆ, ನಾವು ನಡಿಬೇಕಾಗತ್ತೆ. ಬಾಬಾ ಯಾವತ್ತೂ ಉಲ್ಲಂಘನೆ ಮಾಡೋದಿಲ್ಲ ಮರ್ಯಾದೆಗಳನ್ನ. ಉಲ್ಲಂಘನೆ ಮಾಡಿಲ್ಲ ಅಂದ್ರೆ ಅವ್ರು ಪಡ್ಕೊಳ್ತಾರೆ. ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರು ಕಳ್ಕೊತಾರೆ, ಯಾರು ಮಾಡಿದ್ರೆ ಅವ್ರು ಪಡ್ಕೊಳ್ತಾರೆ. ಇದನ್ನ ಹೇಳ್ತಿದ್ದಾರೆ ಬಾಬಾ. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲ ನನಗೆ ಕೊಡ್ತೀರಾ ಅಂದ್ರೆ ನೀವು ಒಂದು ಕೊಟ್ರು ನಾನು ಅದಕ್ಕೆ 100ರಷ್ಟು ವಾಪಸ್ ಕೊಡೋ ಒಂದು ಅವಕಾಶ ನನಗೆ ಸಿಗುತ್ತೆ. ನೀವು ಧೈರ್ಯ ಇಡ್ತೀರಾ ಅಂದ್ರೆ ಬಾಬಾ ಸಹಾಯ ಮಾಡ್ತಾರೆ, ಇನ್ನೇನು ಮಾಡೋದಿಲ್ಲ.
ಅರ್ಥ ಆಗ್ತಿದೆಯಲ್ಲ? ನಾವು ಈಗ ಎಲ್ಲವನ್ನ ಬಾಬಾರವರಿಗೆ ಅರ್ಪಣೆ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾ ಇರೋವಂಥದ್ದು. ಪ್ರತಿ ಸಮಯ ಅದಕ್ಕೆ ಸಮರ್ಪಣೆ, ಅರ್ಪಣೆ, ಬಲಿಹಾರಿಯಾಗಿ. ಯಾಕೆ ಹೇಳ್ತಾರೆ ಬಾಬಾ? ನಾವು ಕೊಟ್ಟಾಗ್ಲೇನೆ ಅದಕ್ಕೆ ಪದಮದಷ್ಟು ವಾಪಸ್ ನಮಗ್ ಕೊಡೋದು ಬಾಬಾ. ಈಗ ನಾವು ಎಲ್ಲ ನಿನ್ನದೇ ಅಂತ ಹೇಳ್ತೀವಲ್ಲ, ಅದು ನಿನ್ನದೇ ಅಂತ ಹೇಳಿದಾಗ ಅದು ಮನಸ್ಸು, ಬುದ್ಧಿ, ಸಂಸ್ಕಾರ, ಇಲ್ಲಿ ತನು ಮನಧನ ಎಲ್ಲನೂ ಸಹ, ತನು ಮನಧನ ಎಲ್ಲನೂ ಸಹ ಈಶ್ವರಿಯ ಕಾರ್ಯದಲ್ಲಿನೇ ನಾವು ಬಳಸಬೇಕು. ಈಶ್ವರಿಯ ಕಾರ್ಯದಲ್ಲಿ, ವಿಶ್ವದ ಸೇವೆಯಲ್ಲಿನೇ ನಾವು ಬಳಸಬೇಕು. ಪ್ರತಿ ಸಮಯ, ಪ್ರತಿ ಸಂಕಲ್ಪ, ಪ್ರತಿ ಶ್ವಾಸ. ಇಲ್ಲ ಅಂದ್ರೆ ಅದು ಬೋಜ ಆಗ್ಬಿಡತ್ತೆ. ಅದೇನ್ ಹೇಳ್ತಿದ್ದಾರೆ ಬಾಬಾ? ಬೋಜ ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ. ಪಾಪ ಆಗ್ಬಿಡತ್ತೆ, ಅದು ಭಾರ ಆಗ್ಬಿಡತ್ತೆ, ಪಾಪದ ಭಾರ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಹೇಳ್ತಿರ್ತಾರೆ, ಸರ್ವಸ್ವ ತ್ಯಾಗಿಗಳಾಗಿ ಸರ್ವ ಸಮರ್ಪಣೆಯನ್ನ ಮಾಡಿ ಅಂತ ಹೇಳ್ತಿರ್ತಾರೆ. ಈಗ ನಮಗೆ ಮರುಜೀವ ಜನ್ಮ ಆಗಿದೆ, ನಮಗೆಲ್ಲನೂ ನಮ್ಮ ಹತ್ರ ಏನೇನಿದೆ ಅದೆಲ್ಲ ಬಾಬಾರವರು ಕೊಟ್ಟಿರುವಂತಹದ್ದು. ಏನಕ್ಕೆ? ವಿಶ್ವ ಸೇವಾರ್ಥವಾಗಿ. ಮತ್ತೆ ನಾವು ಅದನ್ನ ವ್ಯರ್ಥವಾಗಿ ನಾವು ಬಳಸ್ತಿದೀವಿ ಅಂತಂದ್ರೆ ಏನಾಗುತ್ತೆ? ಅದು ಪಾಪದ ಖಾತೆಯಲ್ಲಿ, ವ್ಯರ್ಥದ ಖಾತೆಯಲ್ಲಿ, ಬೋಜದ ಒಂದು ರೂಪದಲ್ಲಿ ತಯಾರಾಗತ್ತೆ. ಅದರಿಂದ ನಾವು ತುಂಬಾ ಎಚ್ಚರವಾಗಿ ಗಮನವನ್ನು ಕೊಟ್ಟು ನಾವು ಯಾವ ದೃಷ್ಟಿಯಲ್ಲಿ ಇರಬೇಕು, ಯಾವ ದೃಷ್ಟಿ ಇರಬೇಕು, ಯಾವ ಸ್ಮೃತಿ ಇರಬೇಕು, ನಾವು ಅದನ್ನೇ ಯೋಚನೆ ಮಾಡಬೇಕಾದ್ರೂ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಯೋಚನೆ ಮಾಡಬೇಕಾಗತ್ತೆ, ಯಾವ ರೀತಿ ನಾನು ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ. ಹಾಗಾಗಿ ಪ್ರತಿ ಒಂದು ಸಂಕಲ್ಪವನ್ನ ನಾವು ಏನ್ ಮಾಡಬೇಕಾಗುತ್ತೆ? ತುಂಬಾ ಎಚ್ಚರಿಕೆಯಿಂದ, ಅಲರ್ಟ್ ಆಗಿ ನಾವು ಆತ್ಮಿಕ ಸ್ಮೃತಿಯಲ್ಲಿ ಇರ್ತಾ ನಾವು ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಪುಣ್ಯದ ಖಾತೆ ತಯಾರಾಗೋದಿಲ್ಲ, ಪಾಪದ ಖಾತೆ ಅನ್ನುವಂಥದ್ದು ತಯಾರಾಗ್ತಾ ಹೋಗ್ಬಿಡತ್ತೆ. ಸದಾ ಪ್ರತಿಯೊಬ್ಬರನ್ನು ಆತ್ಮ ಅಂತ ನೋಡ್ತಾ ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಭಾವನೆಯನ್ನ, ಶುಭ ಕಾಮನೆಯನ್ನ ಇಡುತ್ತಾ ನಾವು ಮುಂದೆ ಹೋಗ್ಬೇಕಾಗತ್ತೆ. ಆಗ ಆಶೀರ್ವಾದಗಳ ಖಾತೆ, ಪುಣ್ಯದ ಖಾತೆ ಅನ್ನುವಂಥದ್ದು ತಯಾರಾಗ್ತಾ ಹೋಗುತ್ತೆ, ಜಮಾ ಆಗ್ತಾ ಹೋಗುತ್ತೆ. ನಾವು ಮಾಡಿಕೊಳ್ಳುವಂತಹ ಜಮ ಇಡೀ ಕಲ್ಪಕ್ಕೆ ಬೇಕಲ್ವಾ? 21 ಜನ್ಮಗಳಿಗಷ್ಟೇ ಅಲ್ಲದೆ ಇಡೀ ಕಲ್ಪಕ್ಕೂ ಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ? ತುಂಬಾ ಎಚ್ಚರಿಕೆಯಿಂದ ನಾವು ಪ್ರತಿಯೊಂದು ಹೆಜ್ಜೆಯನ್ನ, ಪ್ರತಿಯೊಂದು ಸಂಕಲ್ಪವನ್ನ ನಾವು ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಮಹಾಪಾಪ ಅಂದ್ರೆ ಏನು? ಯಾವ ರೀತಿ ನಾವು ಭೋಜವನ್ನ ನಾವು ತಯಾರು ಮಾಡ್ಕೊಂಡ್ಬಿಡ್ತೀವಿ. ಆತ್ಮ ಅಂತ ನೋಡೋದೇ ಶ್ರೇಷ್ಠ ದೃಷ್ಟಿ, ಪವಿತ್ರವಾದ ದೃಷ್ಟಿ, ಪವಿತ್ರ ಆತ್ಮಗಳ ಒಂದು ಸಂಸ್ಕಾರ ಅದು. ನಾವು ಅಪವಿತ್ರರು, ಪತಿತರು, ನಾವು ಪಾಪಿಗಳು ಅಂದ್ರೇನೆ ದೇಹವನ್ನ ನೋಡ್ತಿದೀವಿ, ದೇಹ ಅಂತ ನಾವು ತಿಳ್ಕೊಳ್ತಿದೀವಿ. ಎಷ್ಟು ಸೂಕ್ಷ್ಮವಾಗಿದೆ ಇದು ಕರ್ಮಗಳ ಗುಹ್ಯಗತೆ. ಇದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅಚ್ಚ. ಓಂ ಶಾಂತಿ.